ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ 32 ಪರಮಾತ್ಮ ಸದ್ಬೋಧ ಕಾಂಡ. ಈ ಅಧ್ಯಾಯದಲ್ಲಿ ನಿರ್ವಾಣೆಪ್ಪನೆಂಬುವನ ಅಧಿಕಾರ ನೋಡಿ ಶ್ರುತಿ ಯಾಗಮಾರ್ಥದಿಂದ ಶೈವ ಸಿದ್ಧಾಂತವನ್ನು ಹೇಳಿ ಅವನನ್ನು ಶಿಷ್ಯನನ್ನಾಗಿ ಮಾಡಿಕೊಂಡದ್ದು, ಜಯಕೃಷ್ಣನೆಂಬ ಶಿಷ್ಯನಿಗೆ ಮುಂಡಕ ಮೊದಲಾದ ಉಪನಿಷತ್ತುಗಳನ್ನು ಬೋಧಿಸಿ ಧನ್ಯನನ್ನಾಗಿ ಮಾಡಿದ್ದು, ಬಾಬಾ ಗರ್ದೆ ಎಂಬುವನಿಗೆ ಛಾಂದೋಗ್ಯ ಮೊದಲಾದ ಉಪನಿಷತ್ತುಗಳನ್ನು ಬೋಧಿಸಿದ್ದು ಮತ್ತು ಹುಬ್ಬಳ್ಳಿಯಲ್ಲಿರುವ ತಿರಕಪ್ಪನೆಂಬ ಬ್ರಾಹ್ಮಣನಿಗೆ ಮಾಂಡುಕ್ಯೋಪನಿಷತ್ತು ಬೋಧಿಸಿ ಎಲ್ಲ ಶಿಷ್ಯರಿಗೆ ಒಂದೊಂದು ಗ್ರಂಥವನ್ನು ಕನ್ನಡದಲ್ಲಿ ಭಾಷಾಂತರ ಮಾಡಲಿಕ್ಕೆ ಅಪ್ಪಣೆ ಕೊಡಿಸಿದ ವಿಷಯಗಳಿರುವುವು. ಸ್ತೋತ್ರ. ಪರತರಾನಂದಮಯ ಶ್ರೀ ಗುರುವರನೇ, ನಿರುತ ಪ್ರಸನ್ನನಪ್ಪನೇ, ಸುರಗಣಾರ್ಚಿತ ದೇವದೇವನೇ, ಪಾವನಾತ್ಮಕನೇ, ಪರಶಿವನೇ, ಭವರೋಗ ವೈದ್ಯನೇ, ನಿರುತ ಸುಜ್ಞಾನ ಸ್ವರೂಪನೇ, ಕರುಣಿಯೇ ನಿಜಬೋಧಯುಕ್ತನೇ, ನಿನ್ನ ನಾಂ ನಮಿಪೆ. ನಿರ್ವಾಣೆಪ್ಪನಿಗೆ ಶ್ರುತಿ ಆಗಮಾರ್ಥವನ್ನು ಬೋಧ ಮಾಡಿದ್ದು. ಸಿದ್ಧಾಶ್ರಮದಲ್ಲಿ ಸಂತಸದಿಂದ ಸತತವೂ ಉಪನಿಷತ್ ಪ್ರವಚನವು ನಡೆಯುತ್ತಿತ್ತು. ಒಂದು ದಿನ ನಿರ್ವಾಣಯ್ಯನೆಂಬ ಒಬ್ಬ ವಿರಕ್ತನು ತನ್ನ ಭ್ರಾಂತಿ ಕೆಡಿಸುವ ತತ್ವವು ಎಲ್ಲಿಯೂ ದೊರೆಯದಿರಲು ಅದಕ್ಕಾಗಿ ಸದ್ಗುರುವರನನ್ನು ಅರಸುತ್ತಾ ಬರುತ್ತಿದ್ದನು. ಸೊಲ್ಲಾಪುರದಲ್ಲಿರುವ ಸಿದ್ದರಾಮೇಶ್ವರನ ಹತ್ತಿರವಿರುವ ಕಾಸಾರದ ದಡದಲ್ಲಿ ತಾನು ಕೆಲವು ಕಾಲ ತನ್ನ ಧರ್ಮದ ಪ್ರಕಾರ ಲಿಂಗಾರ್ಚನೆ ತೀರಿಸಿ ಬಳಿಕ 12 ಮಾತ್ರೆಗಳವರೆಗೆ ರೇಚಕ, ಕುಂಭಕ, ಪೂರಕವೆಂಬ ಪ್ರಾಣಾಯಾಮವನ್ನು 6 ತಿಂಗಳವರೆಗೆ ಸಾಧಿಸಿದನು. ಅದರಿಂದ ಚಿತ್ತ ನಿರೋಧವಾಗಿ ಬುದ್ಧಿಗೆ ಸುವಿಚಾರ ಶಕ್ತಿ ಬೆಳೆಯಿತು. ಮನೋನಿರೋಧನಕ್ಕೆ ಈ ಯೋಗವೇ ಮುಖ್ಯ ಸಾಧನವೆಂದು ಮನವರಿಕೆಯಾಯಿತು. ಬಳಿಕ ಆ ಯೋಗವನ್ನು ತ್ಯಜಿಸಿ ವಿವೇಕ ತತ್ಪರನಾದನು. ವೇದಾಂತಕ್ಕೂ ಮತ್ತು ಶಿವ ಸಿದ್ಧಾಂತಕ್ಕೂ ವಿರೋಧವೇನಾದರೂ ಇರಬಹುದೋ ಎಂದು ತನಗೆ ಬಂದಿರುವ ಸಂಶಯವನ್ನು ಕಳೆಯುವಂತಹ ಶ್ರೋತ್ರೀಯ ಸದ್ಗುರುವರನು ಎಲ್ಲಿರಬಹುದು ಎಂದು ಚಿಂತಿಸುತ್ತಿದ್ದನು. ಒಂದು ದಿನ ಕೆಲವು ಜಂಗಮರು ನಿರ್ವಾಣ ಸ್ವಾಮಿಗಳವರ ದರ್ಶನಕ್ಕೆ ಬಂದರು. ಆಗ ಅವರು ಸ್ವಾಮಿಗಳನ್ನು ಕುರಿತು, ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರು ಅಖಿಲ ಶಾಸ್ತ್ರಗಳಲ್ಲಿ ಪಾರಂಗತರಾಗಿರುವರು ಎಂದು ಹೇಳಿದರು. ಆಗ ನಿರ್ವಾಣೆಪ್ಪನವರು ಅವರು ಹೇಳಿದ್ದನ್ನು ಕೇಳಿದ ಕೂಡಲೇ ಹರ್ಷದಿಂದ ಹೊರಟು ಹುಬ್ಬಳ್ಳಿಯಲ್ಲಿರುವ ಸಿದ್ಧಾಶ್ರಮಕ್ಕೆ ಬಂದರು. ಅಲ್ಲಿ ಸದ್ಗುರುಗಳ ದರ್ಶನಗೊಂಡು ಶುದ್ಧ ಮನದಿಂದ ಅಂಜಲಿಬದ್ಧನಾಗಿ ಓಂ ಚೈತನ್ಯಂ ಎಂಬ ಮಂತ್ರವನ್ನು ನುಡಿದು ತನ್ನ 8 ಅಂಗಗಳು ನೆಲ ಸೋಂಕುವಂತೆ ನಮಿಸಿ, ಪರಮಗುರುವೇ, ನನ್ನ ಬಿನ್ನಪವನ್ನು ಅವಧರಿಸು. ಕರ್ಮದಿಂದ ಪ್ರಾಪ್ತವಾದ ಫಲವು ಭ್ರಾಂತಿಜನ್ಯವು ಮತ್ತು ಕಾಲಾನುಸಾರ ನಾಶವಾಗುವುದು. ಆದರೆ ಸುಜ್ಞಾನದಿಂದ ನಿಜವಾದ ಸ್ವಸ್ವರೂಪ ಜ್ಞಾನ ಪ್ರಾಪ್ತವಾಗುವುದು. ಅದು ಸ್ವಭಾವದಿಂದ ಸಹಜವಾಗಿರಲು. ಜ್ಞಾನದ ಫಲವು ಎಂದೂ ನಾಶವಾಗತಕ್ಕದ್ದಲ್ಲ. ಹೀಗಿದ್ದು ಗುರುದೇವ, ಚಂಚಲ ಸ್ವಭಾವವುಳ್ಳ ಮನಸ್ಸು ನನ್ನನ್ನು ಬಹು ವ್ಯಥೆಪಡಿಸುತ್ತಿರುವುದು. ಇದರಿಂದ ಶಮಾಧಿಗಳನ್ನು ಸಾಧಿಸಲಿಕ್ಕೆ ಕಡುತರದ ವಿಘ್ನವಾಗಿರುವುದು. ಬೆಲ್ಲದ ಮಧುರವನ್ನು ಬೇರ್ಪಡಿಸಿದರೆ ಬೆಲ್ಲ ಉಳಿಯದಂತೆ ಮನದ ಚಂಚಲ ಧರ್ಮವನ್ನು ನಾಶ ಮಾಡಿದರೆ ಧರ್ಮಿಯಾದ ಮನವು ನಿವೃತ್ತಿಯಾಗುವುದು. ಆ ಮನಸ್ಸನ್ನು ನಿವೃತ್ತಿ ಮಾಡಿದರೆ ಪರಮಾರ್ಥ ಶೋಧನೆಗೆ ಸಾಧನವೇ ಇಲ್ಲ ಎಂಬ ಸಂಶಯವು ನನ್ನನ್ನು ಕೊರೆಯುತ್ತಿರುವುದು. ಅದನ್ನು ಪರಿಹರಿಸಬೇಕೆಂದು ವಿನ್ನವಿಸಿಕೊಳ್ಳುವೆನು ಎಂದು ನಮಿಸಿದನು. ಸದ್ಗುರುಗಳು ಅವನು ಯೋಗ್ಯ ಅಧಿಕಾರಿ ಇರುವನೆಂದು ತಿಳಿದು ಮನ್ನಿಸಿ, ಮನಸ್ಸಿನ ಚಂಚಲತ್ವದಿಂದ ನಿನಗೆ ಎಷ್ಟೂ ಬಾಧೆಯೂ ಬರಲಾರದು, ವಿಚಾರಿಸಿ ನೋಡು. ಆ ಮನಸ್ಸು ನನ್ನದೆಂಬ ಅಭಿಮಾನ ಮಾತ್ರದಿಂದ ನಿನಗೆ ಬಾಧೆಯುಂಟಾಗಿರುವುದು. ಅದು ಅಲ್ಲದಿರೇ ಬಾಧೆ ನಿನಗೆಲ್ಲಿದೆ? ಜಾಗ್ರ ಸ್ವಪ್ನ ಈ 2 ಅವಸ್ಥೆಯಲ್ಲಿ ಮಾತ್ರ ನಾನು ಮತ್ತು ನನ್ನದೆಂದು ಸಾಧಿಸುತ್ತಿರುವ ಅಭಿಮಾನವು ಖೇದದಾಯಕವಿರುವುದು. ಪರಂತು ಮೋದಕರ ಸುಷುಪ್ತಿ ಅವಸ್ಥೆಯಲ್ಲಿ ನಾನು ನನ್ನದೆಂಬ ಅಭಿಮಾನವು ಅಡಗಿದ ಮೂಲಕ ಅಲ್ಲಿ ಖೇದ ಮೋದಗಳೆಂಬುವು ನಿನಗೆಲ್ಲಿರುವುದು? ಆಗ ನಿರ್ವಾಣಯ್ಯನು, ಗುರುನಾಥ, ಹಾಗಾದರೆ ಅಭಿಮಾನ ನಾಶವಾಗುವುದಕ್ಕೆ ಉಪಾಯವೇನು ಎಂದು ಭಿನ್ನೈಸಿಕೊಂಡನು. ಗುರುಗಳು ಈ ತರದ ಅಭಿಮಾನಕ್ಕೂ ಅಂಧಕರಣಕ್ಕೂ ಇಂದ್ರಿಯಾದಿಗಳಿಗೂ ತಾನು ಕರ್ತನಲ್ಲ. ಯಾಕೆಂದರೆ ತಾನು ಅಂದರೆ ಆತ್ಮನು ಪರಿಶುದ್ಧನೂ ಅಜಾತನೂ ಅಸಂಗತನಾಗಿ ಅರಿಯುವುದರಿಂದ ಅಕರ್ತನೂ ಅಭೋಕ್ತನೂ ಇರುವನು. ಇಂತು ನೀನು ನಿಜವಾಗಿ ತಿಳಿಯುವವನಾಗು. ಹೀಗೆ ನಿಶ್ಚಯ ಮಾಡುವುದರಿಂದ ಸಾತಿಶಯದ ಅಭಿಮಾನವು ಚೆನ್ನಾಗಿ ನಶಿಸುವುದು. ಆ ಬಳಿಕ ಸಾಮೈಕ್ಯ ಭಾವಭಾವಗಳು ನಿನ್ನ ಅನುಭವಕ್ಕೆ ಬರುವುವು ಎಂದು ಆರೂಢರು ಅಪ್ಪಣೆ ಕೊಡಿಸಿದರು. ಸಾಮೈಕ್ಯ ಭಾವ ಇದರರ್ಥ ನನಗಾಗಲಿಲ್ಲ ಗುರುವೇ ಎಂದನು. ಒಂದು ವಸ್ತುವು ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ಇದ್ದರೆ ಅದು ಅದೇ ಕಾಲದಲ್ಲಿ ಇನ್ನೊಂದು ದೇಶದಲ್ಲಿ ಅಭಾವವಾಗಿರುತ್ತದೆ. ಇದೇ ದೇಶಭೇದವು. ಇದುವೇ ಭಾವ ಎಂದು ಹೇಳಿಸಿಕೊಳ್ಳುವುದು.
ಅದು ಹೇಗೆಂದರೆ, ಮನೆಯೊಳಗೆ ಒಂದು ಜಾಗದಲ್ಲಿ ಒಂದು ಕೊಡವು ಇದ್ದದ್ದು ಕಂಡರೆ ಅದು ಭಾವವು. ಅದನ್ನು ಯಾರಾದರೂ ಒಯ್ದಿರಲು ಅದು ಕಾಣದಿರುವುದೇ ಅಭಾವವು. ಇದುವೇ ಸಾಮೈಕ್ಯ ಭಾವ ಎಂದು ಹೇಳಿಸಿಕೊಳ್ಳುವುದು. ಇದೇ ರೀತಿ ಜೀವನದಲ್ಲಿರುವ ಕಾರಣ ಕರ್ತೃತ್ವದ ಅಭಿಮಾನವು ಈಶ ಮತ್ತು ಆತ್ಮನಲ್ಲಿ ಇರುವುದಿಲ್ಲ. ಇನ್ನು ಈಶನಲ್ಲಿರುವ ಸಂಕಲ್ಪ ಕರ್ತೃತ್ವದ ಅಭಿಮಾನವು ಜೀವ ಮತ್ತು ಆತ್ಮನಲ್ಲಿರುವುದಿಲ್ಲ. ಮತ್ತು ಆತ್ಮನಲ್ಲಿರುವ ಸನ್ನಿಧಾನ ಕರ್ತೃತ್ವ ಅಭಿಮಾನವು ಜೀವೇಶ್ವರರಲ್ಲಿರುವುದಿಲ್ಲ. ಈ ಮೂವರಲ್ಲಿ ಮೂರು ಅಭಿಮಾನವಿದ್ದರೂ ನೀನು ಮಾತ್ರ ಅದಕ್ಕೆ ಸಾಕ್ಷಿಕನು. ಭವರಹಿತನಾದ ನಿನಗೆ ಯಾವ ಕರ್ತೃತ್ವವೂ ಸಂಭವಿಸುವುದಿಲ್ಲ. ಅತ್ಯಂತ ಅಭಾವವಾಗಿರುವ ಕರ್ತೃತ್ವಾದಿ ಅಭಿಮಾನಗಳು ಸೂರ್ಯ ಮತ್ತು ಸೂರ್ಯಕಾಂತ ಮಣಿಗಳೆರಡರ ಸನ್ನಿಧಾನದಲ್ಲಿ ಇಚ್ಛೆ ಯತ್ನಗಳಿಲ್ಲದೆ ದಾಹರೂಪ ಕಾರ್ಯವು ತೋರುವಂತೆ ಅವರವರ ಸನ್ನಿಧಾನದಲ್ಲಿ ಅವು ತೋರುತ್ತಿರುವುವು. ಭ್ರಾಂತಿರಹಿತನಾಗಿ ಅಕರ್ತ ಅಭೋಕ್ತ ನೀನಿರಲಾಗಿ ಚಿಂತೆ ಬಾಧೆಗಳು ನಿನಗೆಲ್ಲಿಂದ ಬರಬೇಕು? ಇದಕ್ಕೆ ಉಪನಿಷತ್ತಿನಲ್ಲಿ ಸಂತೋಷವನ್ನುಂಟು ಮಾಡುವ ಅನಂತ ಪ್ರಶ್ನೋತ್ತರಗಳಿರುವುವು ಎಂದರು. ನಿರ್ವಾಣಯ್ಯನು ಕೈಜೋಡಿಸಿ ಸದಯನೇ ಅಪ್ರಮಾಣಗಳಾವುವು ಎಂದು ಭಿನ್ನವಿಸಿಕೊಂಡನು. 6 ಉಪನಿಷತ್ತಿನಲ್ಲಿ ಸರಸವಾಗಿರುವ 4 ಖಂಡಗಳನ್ನು ಮತ್ತು ಕಠೋಪನಿಷತ್ತಿನ 2 ಸಂಧಿಗಳಲ್ಲಿರುವ ವಲ್ಲಿಗಳನ್ನು ಮತ್ತು ಪ್ರಶ್ನೋಪನಿಷತ್ತಿನಲ್ಲಿರುವ 6 ಪ್ರಶ್ನೆಗಳನ್ನು ಸಂತೋಷದಿಂದ ಆರೂಢರು ವಿವರಿಸಿ ಮತ್ತು ನಿನಗೆ ಇನ್ನೇನಾದರೂ ಸಂಶಯಗಳು ಉಳಿದಿದ್ದರೆ ಕೇಳು ಎಂದರು. ಆಗ ನಿರ್ವಾಣಪ್ಪನು ಸಿದ್ಧರ ಪಾದ ಪದ್ಮಗಳಿಗೆ ನಮಿಸಿ, ಪರಮಗುರುವೇ, ಶಿವ ಸಿದ್ಧಾಂತದ ಷಟ್ ಸ್ಥಳಗಳು ವೇದಾಂತ ಸಿದ್ಧಾಂತಕ್ಕೆ ಸರಿಯಾದವುಗಳೋ ಇಲ್ಲವೋ ಎಂಬ ಸಂಶಯವು ಬಂದಿರುವುದು. ಅದನ್ನಷ್ಟು ಪರಿಹರಿಸಬೇಕು ಎಂದು ಪ್ರಾರ್ಥಿಸಿಕೊಂಡನು. ಅದಕ್ಕೆ ಆರೂಢರು, ಪರಮಶಿಷ್ಯನೇ, ಶಿವಾಗಮದಲ್ಲಿರುವ ವೀರಶೈವದ ಷಟ್ ಸ್ಥಳದ ಮತ್ತು ನಿರಾಭಾರಿ ವೀರಶೈವದ ನಿರ್ಣಯವನ್ನು ಇದು ಅಲ್ಲದೆ ನವಲಿಂಗ ಸಕೀಲವನ್ನು ಒಳ್ಳೆ ಪ್ರೇಮದಿಂದಾಲಿಸು. ವೇದಾಂತ ಶಾಸ್ತ್ರಕ್ಕೂ ಶಿವ ಸಿದ್ಧಾಂತಕ್ಕೂ ಭೇದವು ಎಳ್ಳೆನಿತಿಲ್ಲವು ಎಂದು ಹೇಳಿ ಎಲ್ಲವನ್ನೂ ಸರಿಪಡಿಸಿದರು. ಗುರುವಿಗೆ ತಕ್ಕ ಸ್ತೋತ್ರವನ್ನು ಹಾಡಿ ಭ್ರಾಂತಿಗೆಡಿಸುವ ಬ್ರಹ್ಮನಿಷ್ಠ ಸದ್ಗುರುವೇ ಎನ್ನ ಮನದಲ್ಲಿ ಎದ್ದು ತಾಕಲಾಡಿ ಗದ್ದಲ ಮಾಡುತ್ತಿದ್ದ ಎಲ್ಲ ಸಂಶಯಗಳನ್ನು ತಾವು ಒದ್ದೋಡಿಸಿದಿರಿ. ಈಗ ನನ್ನನ್ನು ಶಾಂತಿ ಎಂಬ ಜಲದಲ್ಲಿ ಸ್ನಾನ ಮಾಡಿಸಿ ಆನಂದಗೊಳಿಸಿದಿರಿ. ನಾನು ಧನ್ಯನಾದೆನು ಎಂದು ಸದ್ಗುರುಗಳಿಗೆ ಪ್ರಣಾಮಗಳನ್ನರ್ಪಿಸಿದನು. ಜಯಕೃಷ್ಣನಿಗೆ ಮುಂಡಕೋಪನಿಷತ್ತು ಬೋಧಿಸಿದ್ದು. ಒಂದಾನೊಂದು ದಿವಸ ಬೆಳಗಿನ ಜಾವದಲ್ಲಿ ಜಯಕೃಷ್ಣನೆಂಬ ಉತ್ತಮಾಧಿಕಾರಿಯು ಸಂಸಾರದಲ್ಲಿ ತೊಳಲಿ ವ್ಯಾಕುಲ ಚಿತ್ತನಾಗಿ ಇದು ಯಾರಿಂದ ಪರಿಹಾರವಾದೀತು? ಅಂಥ ಸದ್ಗುರುವರನು ನನಗೆಂದು ದೊರೆತಾನು ಎಂದು ಗುರುವರನನ್ನು ಅರಸ ಹತ್ತಿದನು. ಅಷ್ಟರಲ್ಲಿ ಶ್ರೀ ಸಿದ್ಧಾರೂಢರ ವಾರ್ತೆಯನ್ನು ಕೇಳಿ ಮಾನವನು ಪಡೆಯತಕ್ಕ ವೇದಾಂತ ಸಿದ್ಧಾಂತವನ್ನು ಪಡೆಯುವುದಕ್ಕಾಗಿ ಸಿದ್ಧಾಶ್ರಮಕ್ಕೆ ಬಂದನು. ಅಲ್ಲಿ ಆರೂಢರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಗುರುವೇ, ಅಜ್ಞಾನವೆಂಬ ಕತ್ತಲೆಯನ್ನು ನೀಗಿ ಜ್ಞಾನ ವೈರಾಗ್ಯವೆಂಬ ನಿಶ್ಚಲ ಕಾಂತಿಯುಕ್ತ ಕೃಪಾಕಟಾಕ್ಷ ನೇತ್ರದಿಂದಲೂ ಸುಮನಸ್ಸಿನಿಂದಲೂ ಶೋಭಿಸುವ ಸಿದ್ಧಮೂರ್ತಿಯೇ, ಭೋಗಗಳ ಬಯಕೆಯನ್ನು ನೀಗಿರುವ ಶಿವಯೋಗಿಯೇ, ನಿನ್ನ ನತಜನಕ್ಕೆ ಬಂದ ಸಂಶಯವೆಂಬ ರೋಗಕ್ಕೆ ಧನ್ವಂತರಿಯೇ ನನ್ನನ್ನು ಉದ್ಧರಿಸು. 6 ಮತಗಳನ್ನು ಖಂಡಿಸಿ ಅಮಿತವಾದ ಶಿವ ಸುಖವನ್ನು ಹೊಂದಿದ ಶಿವಯೋಗಿಯೇ, ದ್ವಾಸುಪರ್ಣೋ ಶರೀರೇಸ್ಮಿನ್ ಜೀವೇಶಾಖ್ಯೋ ಸಹ ಸ್ಥಿತೌ ಎಂಬ ಮುಂಡಕೋಪನಿಷತ್ತಿನಲ್ಲಿರುವ ಶ್ರುತಿ ಪ್ರಮಾಣವು ಜೀವ ಮತ್ತು ಈಶ್ವರರ ಭೇದವನ್ನು ತೋರಿಸುತ್ತಿರುವುದು ಅನ್ನುವಂತೆ ಕಂಡುಬರುತ್ತದೆ. ಅಖಂಡೈಕ್ಯ ಜ್ಞಾನಕ್ಕೆ ಇದರಿಂದ ವಿಘ್ನ ಬರುವುದು. ಇದನ್ನೇನು ಪರಿಹಾರ ಎಂದು ವಿಜ್ಞಾಪಿಸಿಕೊಂಡನು. ಆದ್ಯಂತವಾಗಿ ಶ್ರುತಿಗಳ ಸಾರವನ್ನು ಯಾವ ಸದ್ಗುರುಗಳ ಮುಖದಿಂದಲೂ ನೀನು ಶ್ರವಣ ಮಾಡದ್ದರಿಂದ ನಿನಗೆ ಸಂಶಯ ಬಂದಿರುವುದು ಎಂದು ಸಿದ್ಧರು ನುಡಿದರು. ಗುರುವೇ, ಹೌದು, ನಾನೇ ಕಂಡುಕೊಂಡಂತೆ ಓದಿ ಭಂಡನಾದೆನು. ತಂದೆಯೇ, ತಾವೇ ಆದ್ಯಂತವಾಗಿ ಅದ್ವೈತ ವಿಚಾರವನ್ನು ವಿಸ್ತೀರ್ಣವಾಗಿ ವಿವರಿಸಬೇಕು ಎಂದು ಭಿನ್ನಯಿಸಿಕೊಂಡನು. ಆಗ ಸಿದ್ಧಾರೂಢರು ಮುಂಡಕೋಪನಿಷತ್ತಿನ 6 ಖಂಡಗಳನ್ನು ಮತ್ತು ತೈತ್ತರೀಯ ಉಪನಿಷತ್ತಿನ 3ನೆಯ ಭೃಗುವಲ್ಲಿಯೊಳಗಿರುವ 10 ಅನುವಾಕ್ಕುಗಳನ್ನು, ಬಳಿಕ ಐತರೀಯ ಉಪನಿಷತ್ತಿನ 5 ಖಂಡಗಳನ್ನು ಸುವಿಚಾರದಿಂದ ಬೋಧಿಸಿದರು. ಅಧಿಕಾರಿಯಾದ ಜಯಕೃಷ್ಣನು ಒಳ್ಳೆ ಹರ್ಷದಿಂದ ಎದ್ದು ಗುರುಪಾದಕ್ಕೆ ಬಿದ್ದು ನಮಿಸಿ, ತಂದೆಯೇ, ನನ್ನ ದ್ವೈತ ಭ್ರಮೆಯನ್ನು ಅಡಗಿಸಿ ಅದ್ವೈತದ ಅಪರೋಕ್ಷ ಜ್ಞಾನವನ್ನು ಬೋಧಿಸಿ ಭ್ರಮರ ಕೀಟ ನ್ಯಾಯದಂತೆ ನನ್ನನ್ನು ತಮ್ಮಂತೆಯೇ ಮಾಡಿಕೊಂಡಿರಿ. ಇನ್ನು ಈ ಸುಜ್ಞಾನವು ಎಂದೂ ಕೆಡದಂತೆ ಆಶೀರ್ವದಿಸಿರಿ ಎಂದು ಮತ್ತೊಮ್ಮೆ ನಮಿಸಿದನು. ಆರೂಢರು ಅವನಿಗೆ, ನಿಶ್ಚಲದಾಸರು ಹಿಂದಿಯಲ್ಲಿ ಬರೆದಿರುವ ವಿಚಾರಸಾಗರವೆಂಬ ಗ್ರಂಥವನ್ನು ನೀನು ಕನ್ನಡದಲ್ಲಿ ಭಾಷಾಂತರಿಸು
ಅದರಿಂದ ನಿನಗೆ ಗುರುಕೃಪೆಯಿಂದ ಪ್ರಾಪ್ತವಾದ ಅದ್ವೈತ ಅಪರೋಕ್ಷ ಜ್ಞಾನವು ದೃಢವಾಗುವುದು ಎಂದು ಆಶೀರ್ವದಿಸಿದರು. ಬಾಬಾ ಗರ್ದಯವರಿಗೆ ಚಾಂದೋಗ್ಯ ಉಪನಿಷತ್ತು ಬೋಧಿಸಿದ್ದು. ಹೀಗೆ ಕೆಲವು ದಿನಗಳು ಗತಿಸಲಾಗಿ ಬಾಬಾ ಗರ್ದೆ ಎಂಬುವರು ನಿತ್ಯಾನಿತ್ಯ ವಿವೇಕ, ಇಹಾಮೂತ್ರಾರ್ಥ, ಫಲಭೋಗ ವಿರಾಗ, ಶಮಾಧಿ, ಷಟ್ ಸಂಪತ್ತು, ಮುಮುಕ್ಷುತ್ವ ಎಂಬ 4 ಸಾಧನಗಳನ್ನು ಸಾಧಿಸಿದರು. ಹಗಲಿರುಳು ಕೊರೆಯುತ್ತಾ ಚಿಂತೆಗೊಳಿಸುವ ಅಜ್ಞಾನವೆಂಬ ಆವರಣವು ಹೋಗದೆ ದೇಶ ದೇಶಗಳನ್ನು ತಿರುಗುತ್ತಾ ಬರುತ್ತಿರಲು ಒಂದು ದಿನ ಶಾಂತಿಸಾಗರ ಸಿದ್ಧಾರೂಢರ ವಾರ್ತೆಯನ್ನು ಕೇಳಿ ಅವರ ಸನ್ನಿಧಿಗೆ ಬಂದರು. ಸತತವು ಜನನ ಮರಣಗಳೆಂಬ ಭವಸಾಗರ ಸುಳುವಿನಲ್ಲಿ ಸಿಕ್ಕು ತಿರುಗಿ ಮುಳುಗಿ ತೇಲುತ್ತಾ ಪಾರಾಗಲಿಕ್ಕೆ ಶಕ್ತಿ ಸಾಲದೆ ಗರ್ದೆಯವರು ಸದ್ಗುರುಗಳ ಮುಂದೆ ಆನಂದಾಶ್ರುಗಳನ್ನು ಸುರಿಸುತ್ತಾ ಕೈಜೋಡಿಸಿ ನಿಂತು, ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಎಂದು ಸ್ತುತಿಸುತ್ತಾ ಸಾಷ್ಟಾಂಗ ಹಾಕಿ ಎದ್ದು ಮೈ ಪುಳಕದಿಂದ ಅಂಜಲಿ ಬದ್ಧನಾಗಿ, ಸದ್ಗುರುರಾಯನೇ, ಎನ್ನೊಡೆಯನೇ, ದಯಾಸಾಗರ ಮೂರ್ತಿಯೇ, ಧರೆಗೆ ಅವತರಿಸಿದ ಶಿವನೇ, ಭವದ ಭೂತ ಪೀಡೆಯಿಂದ ಅತಿ ದುಃಖಿತನಾದ ನನ್ನನ್ನು ಪಾರು ಮಾಡುವ ಸರ್ವಭಾರವು ನಿನ್ನದು. ನಾನು ನಿನ್ನ ದಾಸಾನುದಾಸನು. ತೀವ್ರ ಈ ಭವಸಾಗರದಿಂದ ದಾಟಿಸಿ ಮುಕ್ತನನ್ನಾಗಿ ಮಾಡು ತಂದೆ ಎಂದು ವಿನೀತನಾಗಿ ಪ್ರಾರ್ಥಿಸಿಕೊಂಡರು. ಗುರುಗಳು ಬಾಬಾ ಗರ್ದೆಯವರ ಅಧಿಕಾರವನ್ನು ನೋಡಿ ತಮ್ಮ ಬಳಿಯಲ್ಲಿ ಕುಳ್ಳಿರಿಸಿಕೊಂಡರು ಮತ್ತು ಅವರ ಮಸ್ತಕದ ಮೇಲೆ ತಮ್ಮ ಅಮೃತ ಹಸ್ತವನ್ನಿಟ್ಟು, ಪೊರೆಯುವೆನು, ಅಂಜದಿರು, ನಿನ್ನ ಸಂಶಯವೇನಿರುವುದು ಕೇಳು ಎಂದನು. ಗರ್ದೆಯವರು, ಗುರುವೇ, ವರವೇದಗಳಲ್ಲಿ ಅನಂತ ಶಾಖೆಗಳಿರುವುವು, ಅವುಗಳಲ್ಲಿ ಮತ್ತೆ ಅನೇಕ ವಾಕ್ಯಗಳಿರುವುವು. ಅವೆಲ್ಲವುಗಳ ಅರ್ಥವು ಒಂದೇಯಾಗಿರುವುದೋ ಅಥವಾ ಭಿನ್ನ ಭಿನ್ನವಾಗಿರುವುದೋ ಎಂಬ ಸಂಶಯ ಬಂದಿರುವುದು. ಕೃಪೆ ದೂರಿ ಅದನ್ನು ಪರಿಹರಿಸಬೇಕು ಎಂದು ಭಿನ್ನಯಿಸಿಕೊಂಡರು. ಗರ್ದೆಯವರೇ, ಬಾದರಾಯಣನು ಬ್ರಹ್ಮಸೂತ್ರದಲ್ಲಿರುವ ತತ್ವ ಸಮನ್ವಯಾತ್ ಎಂಬ ಈ ಸ್ತೋತ್ರದಿಂದ ವಿಚಾರಿಸಲು ಅವೆಲ್ಲ ವಾಕ್ಯಗಳು ಸಮನ್ವಯಾರ್ಥವನ್ನೇ ಬೋಧಿಸುತ್ತವೆ ಎಂದು ನಿರ್ಣಯವಾಗುತ್ತದೆ. ಇವೇ ಮಹಾವಾಕ್ಯಗಳೆನಿಸುವುವು. ಇದಕ್ಕೆ ಅನುರೂಪವಾದ ಎಲ್ಲ ವಾಕ್ಯಗಳು ಒಂದೇ ಆಗಿರುವುವು. ಇದನ್ನು ಶೋಧಿಸಿರುವ ನಿಮ್ಮ ಪುಣ್ಯಕ್ಕೆ ಎಣೆಯಿಲ್ಲ. ನೀವೇ ಧನ್ಯರು. ಸರ್ವಂ ಖಲ್ವಿದಂ ಬ್ರಹ್ಮ, ಬ್ರಹ್ಮೈವೇದಂ ಸರ್ವಂ, ಆತ್ಮೈವೇದಂ ಸರ್ವಂ, ತ್ವಮೇವ ತತ್, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ನೇಹ ನಾನಾಸ್ತಿ ಕಿಂಚನ. ಹೀಗೆ ಎಲ್ಲ ವಾಕ್ಯಗಳು ಘನತರ ಅಖಂಡಾತ್ಮನೇ ಬ್ರಹ್ಮನೆಂದು ಹೇಳುವ ಭಾವಾನ್ವಯವು ಸಾಮ್ಯವಿರುವುದರಿಂದ ಆ ವಾಕ್ಯಗಳೆಲ್ಲವೂ ಭಿನ್ನವಾಗಿರುವುದಿಲ್ಲ. ಅವು ಏಕಾನ್ವಯಗಳಾಗಿರುವುವು, ಅಂದರೆ ಒಂದನ್ನೇ ಕುರಿತು ಬೋಧ ಮಾಡುವುವು ಎಂಬುದನ್ನು ಏಕಾಗ್ರ ಚಿತ್ತದಿಂದ ತಿಳಿದುಕೊಳ್ಳಿರಿ ಎಂದು ಆರೂಢರು ಬೋಧಿಸಿದರು. ಗರ್ದೆಯವರು ಪುನಃ, ಕಾರುಣ್ಯನಿಧಿ ಗುರುವೇ, ಈ ತಾತ್ಪರ್ಯವನ್ನು ಅತಿ ಸರಳತೆಯಿಂದ ಬೋಧಿಸುವ ಮಹಾವಾಕ್ಯಗಳು ಯಾವ ಶಾಖೆಯಲ್ಲಿ ಇರುವುವು ಎಂದು ಪ್ರಶ್ನೆ ಮಾಡಿದರು. ಸದ್ಗುರುಗಳು, ಪ್ರಿಯ ಶಿಷ್ಯನೇ, ಅದು ಸಾಮವೇದದ ಶಾಖೆಯಲ್ಲಿ ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ತತ್ವಮಸಿ ಎಂಬ ಮಹಾವಾಕ್ಯವಿರುವುದು ಎಂದು ಸದ್ಗುರುಗಳು ಹೇಳಿದರು. ಪುನಃ ಗರ್ದೆಯವರು, ಗುರುವೇ, ಈ ಅಧ್ಯಾಯವನ್ನು ಯಾರು ಯಾರಿಗೆ ಹೇಳಿರುವರು ಎಂದು ಭಿನ್ನಯಿಸಿಕೊಂಡರು. ಸಿದ್ಧರು, ಮಗನೇ, ಉದ್ದಾಲಕನೆಂಬ ಋಷಿಯು 12 ವರ್ಷ ಗುರುಕುಲವಾಸದಲ್ಲಿದ್ದು ಎಲ್ಲ ವೇದಗಳಲ್ಲಿ ಪಾರಂಗತನಾಗಿ ಬಂದ ತಮ್ಮ ಸುತನಾದ ಶ್ವೇತಕೇತುವಿಗೆ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯವನ್ನು ಉಪಕ್ರಮ, ಉಪಸಂಹಾರ ಮೊದಲಾದ 6 ಲಿಂಗಗಳ ಮೂಲಕ ಬೋಧಿಸಿದರು. ನಾಮರೂಪಗಳಿಂದ ತೋರುವ ಈ ದೃಶ್ಯ ಪ್ರಪಂಚವು ಬಂಗಾರದಲ್ಲಿರುವ ಆಭರಣಗಳಂತೆ ಭ್ರಾಂತಿಮಯವೆಂದು ಹೇಳಿ ಅದ್ವೈತವನ್ನು ದೃಢಪಡಿಸಿದರು. ಪರಬ್ರಹ್ಮನಲ್ಲಿರುವ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣವೆಂಬ ಪಂಚಲಕ್ಷಣಗಳು ನಿನ್ನಲ್ಲಿಯೂ ಇರುವುದರಿಂದ ನೀನೇ ಅವನಿರುವೆ ಎಂಬ ಅರ್ಥವನ್ನು ತೋರಿಸುವ ತತ್ವಮಸಿ ಮಹಾವಾಕ್ಯವನ್ನು ಹರುಷಾತಿಶಯದಿಂದ 9 ಪ್ರಕಾರದಿಂದ 9 ಸಾರಿ ಬೋಧಿಸಿರುವರು. ಅದನ್ನೇ ಈಗ ನಿನಗೆ ಬೋಧಿಸಿರುವೆನು ಎಂದು ಅದರ 16 ಖಂಡಗಳನ್ನು ಶಿಷ್ಯನಾದ ಗರ್ದೆಯವರಿಗೆ ಬೋಧಿಸಿದರು. ಆಗ ಗರ್ದೆಯವರು, ದಯಾಂಬನಿಧಿಯೇ, ನನಗೆ ಬೃಹದಾರಣ್ಯಕವನ್ನು ಬೋಧಿಸಿ ಉದ್ಧರಿಸಿರಿ ಎಂದು ಮತ್ತೆ ಆತುರತೆಯಿಂದ ಅರಿಕೆ ಮಾಡಿಕೊಂಡರು. ಕರುಣಾಂಬುನಿಧಿ ಸಿದ್ಧ ಸದ್ಗುರುಗಳು ಸಂತೋಷ ಉಕ್ಕಿ ಆ ಅರಣ್ಯಕವನ್ನು ಸುಗಮವಾಗಿ ತಿಳಿಯುವಂತೆ ಬೋಧಿಸಿದರು. ಆಗ ಬಾಬಾ ಗರ್ದೆಯವರು ಸುಡುವ ಕಾಡ್ಗಿಚ್ಚಿನಿಂದ ಕಡೆಗೆ ತೆಗೆಯಿಸಿಕೊಂಡವನಂತೆ ಅಪರಿಮಿತ ಹರ್ಷದಿಂದೊಡಗೂಡಿ, ಗುರುಪುಂಗವನೇ, ತಮ್ಮ ಬೋಧವೆಂಬ ದಿನಮಣಿಯಿಂದ ನನ್ನಲ್ಲಿದ್ದ ಅಜ್ಞಾನವೆಂಬ ತಾಮಸವು ಹರಿದು ಸ್ವಪ್ರಕಾಶ ನಿತ್ಯ ಪೂರ್ಣಾನಂದ ಜ್ಞಾನವು ಪ್ರಾಪ್ತವಾಯಿತು.
ಇದು ಕೆಡದೆ ಸ್ಥಿರವಾಗಿ ಉಳಿಯುವಂತೆ ಕೃಪೆ ತೋರಬೇಕು ಎಂದು ಕೈಜೋಡಿಸಿ ಬಾಗಿ ನಿಂತರು. ಆಗ ಗುರುವರೆಣ್ಯರು, ನೀನು ಒಳ್ಳೆ ಜಾಣತನದಿಂದ ವಿದ್ಯಾರಣ್ಯ ಕೃತ ಪಂಚದಶಿ ಎಂಬ ಗ್ರಂಥವನ್ನು ಕನ್ನಡ ಭಾಷೆಯಲ್ಲಿ ರಚಿಸಿ ಓದು, ಅಂದರೆ ನಿನಗೆ ಈ ನಾನು ನೀಡಿದ ಜ್ಞಾನವು ದೃಢಗೊಳ್ಳುವುದು ಎಂದು ಅಪ್ಪಣೆ ಕೊಡಿಸಿದರು. ಅದನ್ನು ಬಾಬಾ ಅವರು ಶಿರಸ ವಹಿಸಿದೊಡನೆ ಅವರ ಮಸ್ತಕದ ಮೇಲೆ ಅಭಯ ಹಸ್ತವನ್ನಿಟ್ಟು ಆಶೀರ್ವದಿಸಿದರು. ತಿರುಗಪ್ಪನಿಗೆ ಮಾಂಡೂಕ್ಯ ಉಪನಿಷತ್ತನ್ನು ಬೋಧಿಸಿದ್ದು. ನಂತರ ಒಂದಾನೊಂದು ದಿವಸ ಹುಬ್ಬಳ್ಳಿಯಲ್ಲಿದ್ದ ತಿರಕಂ ಭಟ್ಟನೆಂಬುವನು ಆರೂಢ ಸದ್ಗುರುಗಳ ಸನ್ನಿಧಾನಕ್ಕೆ ಬಂದು ಸಾಷ್ಟಾಂಗದಿಂದ ನಮಸ್ಕರಿಸಿ, ಪರಮಗುರುವೇ, ಜನ್ಮ ಜನ್ಮಾಂತರಗಳಲ್ಲಿ ಋಷಿಗಳ ಸೇವೆ ಗೈದದ್ದರಿಂದಲೇ ಮುಮುಕ್ಷುತ್ವದಿಂದೊಡಗೂಡಿದ ಈ ಮಾನವ ಜನ್ಮವು ಬಂದಿರುವುದು. ಈ ಜನ್ಮವು ಸಫಲವಾಗುವ ಉಪಾಯವನ್ನು ತಾವೇ ಅರಿದು ನನಗೊರೆದು ಧನ್ಯನನ್ನಾಗಿ ಮಾಡಿರಿ ಎಂದು ಭಿನ್ನೈಸಿಕೊಂಡನು. ದಯಾಳು ಸಿದ್ಧ ಸದ್ಗುರುಗಳು ಸಂತೋಷದಿಂದ ತಿರಕಂ ಭಟ್ಟನನ್ನು ಹತ್ತಿರ ಕುಳ್ಳಿರಿಸಿಕೊಂಡು, ಮುದ್ದು ಮಗನೇ, ಬಹಳ ಬಗೆಯ ಸಾಧನೆಗಳನ್ನು ಸಾಧಿಸಿದ್ದರೂ ನಿನ್ನ ಮನಸ್ಸಿನ ಚಂಚಲತ್ವವು ಇನ್ನೂ ಹೋಗಿಲ್ಲವಾದ್ದರಿಂದ ಆ ಮನದ ಪರಿಶುದ್ಧತೆಗಾಗಿ ನಿನಗೆ ಪ್ರಣವೋಪಾಸನವನ್ನು ತಿಳಿಸಿಕೊಡುತ್ತೇನೆ ಎಂದು ಹೇಳಿ ಸಂಪೂರ್ಣವಾಗಿ ಮಾಂಡಕೋಪ್ಯನಿಷತ್ತಿನ ರಹಸ್ಯವನ್ನು ತಿಳಿಸಿದರು. ಆಗ ತಿರಗಂಭಟ್ಟನು ಗುರುಗಳ ಅಡಿಗೆರಗಿ ನಮಸ್ಕರಿಸಿ, ಸದ್ಗುರುವೇ, ತಮ್ಮ ಉಪದೇಶಾಮೃತವು ತಾಪತ್ರಯಾದಿಗಳಲ್ಲಿ ಬೆಂದು ಬೆಂಡಾದ ನನ್ನ ಹೃದಯಕ್ಕೆ ಶೀಘ್ರವಾಗಿ ಶೀತಳವನ್ನುಂಟು ಮಾಡಿತು. ನಾನು ಧನ್ಯನಾದೆನು ಎಂದು ಸ್ತುತಿಸಿ ನಮಿಸಿದನು. ಆಗ ಆರೂಢರು, ಈಗ ಪ್ರಾಪ್ತವಾದ ಆನಂದವು ನಿನ್ನಲ್ಲಿ ದೃಢವಾಗಿ ನಿಲ್ಲುವುದಕ್ಕಾಗಿ ನೀನು ಅತಿ ಶ್ರೇಷ್ಠವಾದ ಈಶಾವಾಸ್ಯೋಪನಿಷತ್ತನ್ನು ಸರಸವಾದ ಕನ್ನಡದಲ್ಲಿ ಬರೆದು ಅದನ್ನು ನಿತ್ಯವೂ ಓದು ಎಂದು ಆಶೀರ್ವದಿಸಿದರು. ಶಿಷ್ಯರಿಗೆ ಕನ್ನಡದಲ್ಲಿ ಗ್ರಂಥ ಬರೆಯಲಾಜ್ಞೆ. ಬಳಿಕ ನಿರ್ವಾಣೆಪ್ಪನನ್ನು ಪುನಃ ಕರೆದು ನೀನು ತಿಳಿದುಕೊಂಡ ನವಲಿಂಗ ಸಕೀಲಗಳನ್ನು ಒತ್ತಟ್ಟಿಗಿಟ್ಟು ಪ್ರಸಿದ್ಧವಾದ ಪಂಚೀಕರಣವೆಂಬ ಗ್ರಂಥವನ್ನು ಕನ್ನಡದಲ್ಲಿ ನಿರಭಿಮಾನದಿಂದ ರಚಿಸಿದರೆ ನಿನ್ನ ಜ್ಞಾನವು ವೃದ್ಧಿಯಾಗಿ ಆತ್ಮ ಸಾಕ್ಷಾತ್ಕಾರವಾಗುವುದು ಎಂದು ಆಶೀರ್ವಾದ ಮಾಡಿದರು. ಪರಮ ಶಿಷ್ಯರಾದ ಕಬೀರರಿಗೆ ದಶೋಪನಿಷತ್ತಿನ ಸಾರವನ್ನು ತಿಳಿದು ಕನ್ನಡ ಭಾಷೆಯಲ್ಲಿ ಬರೆದು ಅದನ್ನು ಗುರುಗಳ ಚರಿತ್ರದ ಅಂತ್ಯಭಾಗದಲ್ಲಿ ಜೋಡಿಸು ಎಂದು ಆಶೀರ್ವದಿಸಿದರು. ಕಬೀರರು ಶಿರಸ ವಹಿಸಿ ಮೊದಲು ಸಿದ್ಧಾರೂಢರ ಚರಿತ್ರವನ್ನು, ಅದರ ಅಂತ್ಯದಲ್ಲಿ ದಶೋಪನಿಷತ್ತಿನ ಸಾರವನ್ನು ಬರೆದು ಗುರುಚರಣಕ್ಕೆ ಒಪ್ಪಿಸಿದರು. ಗುರುಗಳು ಮಠದಲ್ಲಿ ಪ್ರತಿನಿತ್ಯ ಶಿಷ್ಯ ವೃಂದಕ್ಕೆ ಬ್ರಹ್ಮಸೂತ್ರ, ಪಂಚದಶಿ, ವಿಚಾರಸಾಗರ, ಯೋಗ ವಾಸಿಷ್ಠ, ನಿಜಗುಣರ ಗ್ರಂಥ ಮೊದಲಾದ ಶಾಸ್ತ್ರಗಳನ್ನು ಕಳಕಳಿಯಿಂದ ಕರುಣೆಯಿಂದ ಪ್ರವಚನ ನಡೆಸುತ್ತಿದ್ದರು. ಹೀಗಿರಲು 4ನೇ ವರ್ಷದ ಜಾತ್ರೆಯು ಸಂತೋಷದಿಂದ ಮುಗಿಯಿತು. ಅಷ್ಟರಲ್ಲಿ ಯಾವನೋ ಆಕಾಶ ಬುಟ್ಟಿಯನ್ನು ಬಿಟ್ಟಿರಲಾಗಿ ಅದು ಅಡ್ಡ ಗಾಳಿಗೆ ಬಂದು ತೇರಿಗೆ ತಟ್ಟಿ ಉರಿ ಹತ್ತಿತು. ಉರಿಯುವ ತೇರನ್ನು ಎಲ್ಲ ಜನರು ನೋಡಿ ಇದು ಏನೋ ಒಂದು ಅಶುಭ ಸೂಚನೆ ಕಂಡುಬರುವುದು ಎಂದರು. ಸಿದ್ಧಾರೂಢರು, ಭಕ್ತರೇ, ಆಕಾಶದಿಂದ ಬೆಳಕು ಜಾರಿ ಬಂದು ತೇರಿಗೆ ಪ್ರಕಾಶವನ್ನುಂಟು ಮಾಡಿತು. ಇದೇ ರೀತಿ ಜಾತ್ರೆಯ ಪ್ರಕಾಶವು ಜಗತ್ತಿನ ದಿಗಂತದವರೆಗೆ ಹಬ್ಬುವುದು. ಈ ಶುಭವನ್ನು ಸೂಚಿಸಲಿಕ್ಕೆ ಈ ಘಟನೆ ಆಗಿರುವುದಲ್ಲದೆ ಅದು ಅಶುಭ ಸೂಚನೆ ತೋರಿಸುವುದಕ್ಕಲ್ಲ ಎಂದರು. ಸದ್ಗುರುಗಳ ಈ ನುಡಿಗೆ ಎಲ್ಲ ಭಕ್ತರು ಹರ್ಷಿತರಾಗಿ ಜಯ ಜಯವೆಂದು ನಮಿಸಿದರು. ಮತ್ತೆ ಮರುದಿವಸ ಬ್ರಹ್ಮಸೂತ್ರ ವ್ಯಾಸಂಗ ನಡೆಯಿತು. ಮಂಗಲ. ಪರಮ ಸದ್ಗುರು ವ್ಯಾಸ ಋಷಿಗಳೇ ಸರ್ವ ವೇದದ ಸಾರನೆಲ್ಲವ ನುರೆದೆಗೆದು 18 ಸಪುರಾಣವನು ಭಾರತಮಂ ಭರದಿ ಪರತರ ಬ್ರಹ್ಮಸೂತ್ರವನು ರಚಿಸಿದ ತವ ದಿವ್ಯಮತಿಯನ್ನರಿದು ಚಕಿತಂ ಪೊಂದಿ ತವ ಪದಕಾನು ವಂದಿಪೆನು. ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪದ್ರುಮದಳು ಉತ್ತಮಾಧಿಕಾರಿಗಳಿಗೆ ಉಪನಿಷತ್ತುಗಳನ್ನು ಉಪದೇಶಿಸಿದ 32ನೆಯ ಅಧ್ಯಾಯ ಸಮಾಪ್ತಿ. ಇಂತಿ ಸದ್ಬೋಧ ಕಾಂಡಕ್ಕೆ ಮಂಗಳಮಸ್ತು.